ಹಾಯ್ ನಮಸ್ಕಾರ ಸ್ನೇಹಿತರೆ, ಈಶಾ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ನಾವು ಇಲ್ಲಿ ಸಾಂಬಾರ್ ಪುಡಿ ಯಾವ ರೀತಿ ಮಾಡಬೇಕನ್ನೋದನ್ನು ತೋರಿಸ್ತಾ ಇದ್ದೀನಿ. 500 ಗ್ರಾಮ್ ಧನಿಯಾನ ಚೆನ್ನಾಗಿ ಘಮ ಬರುವವರೆಗೂ ಹುರ್ಕೊಳ್ಳಿ. ಆಮೇಲೆ 50 ಗ್ರಾಮಷ್ಟು ಜೀರಿಗೆನ ಚೆನ್ನಾಗಿ ಹುರ್ಕೊಳ್ಳಿ. ಅದು ಘಮ ಬರಬೇಕು. ಕೆಂಪಗಾದ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ತೊಗರಿಬೇಳೆನ 100 ಗ್ರಾಮಷ್ಟು ತೊಗೊಂಡಿದ್ದೀನಿ ಇಲ್ಲಿ. ಅದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ಸೈಡ್ ಎತ್ತಿಟ್ಕೊತಾ ಇದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು. ಅದನ್ನು ಹುರ್ಕೋಬೇಕು ಚೆನ್ನಾಗಿ. ಆನಂತರ ಕಡಲೆಬೇಳೆ 50 ಗ್ರಾಮು, ಅದನ್ನು ಸ್ವಲ್ಪ ಚೆಂದವಾಗಿ ಹುರ್ಕೊಳ್ಳಿ. ಕಂದು ಬಣ್ಣ ಬರಬೇಕು, ಇಲ್ಲಿವರೆಗೂ ಹುರಿದು ಅದನ್ನು ಸೈಡ್ ಎತ್ತಿಟ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ಹುರಿದು ಅದರಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಮೆಣಸು 50 ಗ್ರಾಮಷ್ಟು ಮೆಣಸನ್ನು ಹುರ್ಕೊತಾ ಇದ್ದೀನಿ. ಅದು ಚಟಾಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಆನಂತರ ಒಂದು 50 ಗ್ರಾಮಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 50 ಗ್ರಾಮಷ್ಟು ಸಾಸಿವೆನೂ ಹುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಘಮ ಚೆನ್ನಾಗಿ ಬರಲಿ ಸಾಂಬಾರು ಪುಡಿ ಅಂತ ಕರಿಬೇವನ್ನು ಹುರಿದು ಹಾಕ್ಕೊತಾ ಇರ್ತೀವಿ. ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿನ 2 ಮಿಕ್ಸ್ ಮಾಡ್ಕೊಂಡಿದ್ವಿ. 2 ಸೇರಿ ಇಲ್ಲಿ ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಹುರ್ಕೋಬೇಕು. ಗರಿ ಆಗುವ ಹಾಗೆ ಮಾಡಿ ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಎಲ್ಲ ಮಿಶ್ರಣವನ್ನು ಚೆಂದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಸಮ ಪ್ರಮಾಣವಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆಗಬೇಕಲ್ಲ, ಆ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೇಕಾದಷ್ಟು ಅರಿಶಿಣ ಕಲರಿಗಾಗಿ ಅಷ್ಟೇ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದನ್ನು ಮಿಷನ್ಗೂ ಹಾಕ್ಕೋಬೋದು, ಇಲ್ಲ ನಾವು ಮನೆಯಲ್ಲೇ ಮಿಕ್ಸರಲ್ಲಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀವಿ ಗ್ರೈಂಡರಲ್ಲಿ. ತುಂಬ ಸಣ್ಣಗೆ ನುಣ್ಣಗೆ ಬೇಕಂತಂದರೆ ಮಿಷನಲ್ಲಿ ಹಾಕಿಸ್ಕೊಂಡು ಬರ್ಬೋದು, ಇಲ್ಲ ಮನೆಯಲ್ಲೂ ಮಾಡ್ಕೋಬೋದು. ಈ ರೀತಿ ಆಗಿದೆ ನೋಡಿ ಸಾಂಬಾರು ಪುಡಿ. ಮನೆಯಲ್ಲೇ ಘಮಘಮವಾದ ಸಾಂಬಾರು.